ರೇವಣ್ಣರು ಕುಮಾರಣ್ಣರು ಸೇರ್ಕೊಂಡು ರಣಗಟ್ಟೆ ನಮಗೆ ಮಾಡಿಕೊಟ್ರೆ ಬಜೆಟ್ ಅಲ್ಲಿ 100 ಕೋಟಿ ರೂಪಾಯಿ ದುಡ್ಡು ಇಟ್ಕೊಟ್ರು. ಕಾರಣಾಂತರದಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವತ್ತು ಆಗ್ಲಿಲ್ಲ, ಇವತ್ತು ಅದಕ್ಕೆ ಮಂಜೂರಾತಿ ಕೊಟ್ಟಿದ್ದು, ಅದು ಬೇರೆ ಪ್ರಶ್ನೆ. ಇದೆಲ್ಲ ನಮ್ದೇ ಅಂತ ಕೆಲಸ ಹೇಳ್ತಕ್ಕಂಥವ್ರು ಇಲ್ಲಿನ ಒಬ್ಬ ಶಾಸಕ ಬಂದು ಬೇಲೂರಲ್ಲಿ ಹೇಳ್ತಾರೆ ಇದು ಜನತಾದಳದಲ್ಲ ಅಂತ. ಏನು ಅವ್ರ ಅಪ್ಪನ ಮನೆಯಲ್ಲ. ಒಂದ್ಸಲಿ ಬಜೆಟ್ ಅಲ್ಲಿ ಯಾವುದೇ ಸರ್ಕಾರ ಅಲ್ಲಿ ಮುಂದೆ ಬರ್ತಾ ಸರ್ಕಾರ ಒಂದಲ್ಲ ಎಂದು ಲೇಟ್ ಆಗೋದು, ಆ ಕಾರ್ಯಕ್ರಮ ತೆಗೆದುಕೊಳ್ಳೇಬೇಕು. ಅದಕ್ಕೆ ಅದು ಬಜೆಟ್ ಅಂತ ಹೇಳ್ತಕ್ಕಂಥದ್ದು. ಅದು ಬಿಟ್ಬಿಟ್ಟು ನಾವು ಮಾಡಿದ್ದು ನೀವು ಮಾಡಿದ್ರೆ ಅಂತ ಶೂನ್ಯ ಸಾಧನೆ ಅಂತ ಹೇಳ್ತಾರೆ. ಇವ್ರು ಮಾಡಿದ ಸಾಧನೆ ಗೊತ್ತಿಲ್ಲೇನು? ಎಂತದ್ದು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ತಿಂಗಳಿಗೆ ಎಷ್ಟೆಷ್ಟು ವಸೂಲು ಮಾಡ್ತಾರೆ ಗೊತ್ತೇನು? ಅದು ನಾವೆಲ್ಲರೂ ಮಾಡ್ತಾ ಇದೀವ, ನಾವು ಮಾಡ್ತಾ ಇದೀವಿ. ನಮ್ಮ ಪಕ್ಷದ ಯಾವ್ದೇ ಶಾಸಕರು ಮಾಡ್ತಾ ಇದಾರೆ ಅಂದ್ರೆ ನಾವು ಜನಗಳ ಪರವಾಗಿರ್ತಕ್ಕಂಥ ಅವನ ಹಪ್ತ ವಸೂಲು ಮಾಡ್ತಾ ಇಲ್ಲ. ಇವತ್ತು ರಿಯಲ್ ಎಸ್ಟೇಟ್ ಎಲ್ಲ ಇದೆ, ಪ್ರತಿಯೊಂದು ಬಡಾವಣೆನೂ ಸಹ ಇಂತಿಷ್ಟು ಸೈಟ್ ಅಂತ ಕೊಟ್ಟರು ಮಾತ್ರ ಅದು ಮುದ್ರೆ ತೋರಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಉತ್ತರ ಕೊಡ್ಬೇಕಂತ ನಾವು ನೀವೆಲ್ಲರೂ ಸಹ ನಿಮ್ಮಂಗೆ ಬಂಡರಲ್ಲ ನಾವು ಪ್ರಾಮಾಣಿಕವಾಗಿ ರೈತರಿಂದ ಜನಗಳಿಂದ ಆಯ್ಕೆ ಮಾಡ್ಕೊಂಡು ಪ್ರಾಮಾಣಿಕರಿಂದ ದೇವೇಗೌಡರ ಆಶೀರ್ವಾದದಿಂದ ರೇವಣ್ಣರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೇವೆ. ರೇವಣ್ಣರ್ನ ನೀವು ಅಂತದ್ದು ಅಭಿವೃದ್ಧಿ ಅಧಿಕಾರ ಅಂತ ಸ್ವಯಂ ಘೋಷಿತ ಅಂತ ಹೇಳ್ತಾರೆ. ಜನ ಕೊಟ್ಟಿರೋ ಬಿಡುದ್ರಿ, ಅದು ಜನ ಕೊಟ್ಟಿರೋ ರೇವಣ್ಣರು ಹೇಳ್ಕೊಂಡಿದಾರ. ಮಣ್ಣಿನ ಮಗ ಅಂತ ದೇವೇಗೌಡರು ಜನ ಕೊಟ್ಟಿರ್ತಕ್ಕಂಥದ್ದು, ಇಡೀ ರಾಷ್ಟ್ರ ಕೊಟ್ಟಿರ್ತಕ್ಕಂಥದ್ದು. ಚೌಧರಿ ಚರಣ್ ಸಿಂಗ್ ನಂತರ ಯಾರು ಒಬ್ರು ನಾಯಕರು ರೈತರ ಪರವಾಗಿ ಇವತ್ತು ಸಹ ಈ ಇಡೀ ವಯಸ್ಸನ್ನು ಸಹ ಚಿಂತನೆ ಮಾಡ್ತಾ ಇದ್ದಾರೆ ಅಂದ್ರೆ, ರಾಷ್ಟ್ರದ ಉದ್ದಾಗಲೂ ತಿರುಕೊಂಡು ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಎಚ್ ಡಿ ದೇವೇಗೌಡರು ಮಾತ್ರ. ಜನ ಸುಮ್ಮನೆ ಮಹಾತ್ಮ ಅಂತ ಇರಲಿಲ್ಲ, ಎಲ್ಲರೂ ಮಹಾತ್ಮ. ಗಾಂಧೀಜಿಯ ಜನ ಕೊಟ್ಟ ಏನಾದ್ರು ಯಾವ್ದಾದ್ರು ಸರ್ಕಾರ ಕೊಡ್ತೇನ್ರಿ, ಬಿರುದು ಕೊಡ್ತೇನ್ರಿ, ಜನಗಳ ಮನಸ್ಸಿಂದ ಬಂದಿರ್ತಕ್ಕಂಥ ಮಹಾತ್ಮ ಗಾಂಧಿ ಅಂತ. ಅದೇ ತರ ದೇವೇಗೌಡರು ಕೊಟ್ಟಿರ್ತಕ್ಕಂಥದ್ದು ಮಣ್ಣಿನ ಮಗ ಅಂತ. ಅದೇ ತರ ರೇವಣ್ಣರಿಗೆ ಕೊಟ್ಟಿರ್ತಕ್ಕಂಥದ್ದು ಅಭಿವೃದ್ಧಿ ಅಧಿಕಾರ ಅಂತ. ಇವತ್ತು ಏರೋಡ್ರಮ್ ಯಾರೋ ಒಂದು ಸಣ್ಣ ಹೆಲಿಕಾಪ್ಟರ್ ಮಾಡಕ್ ಕೊಟ್ಟಿದ್ದ ಪುಣ್ಯಾತ್ಮ. ಮತ್ತೆ ಪುನಃ ದೇವೇಗೌಡರು ರೇವಣ್ಣರು ಇಟ್ಕೊಂಡು ಪ್ರಜ್ವಲ್ ರೇವಣ್ಣರು ಸೇರ್ಕೊಂಡು ಮತ್ತೆ ಪುನಃ ಯಥಾ ಪ್ರಕಾರ ದೊಡ್ಡದಾದಂತ ಏನು ಇಂದಿನ ಪ್ಲಾನ್ ಇತ್ತು ಅದು ಕಾರ್ಗೋ ಇಲ್ಲ, ಅದನ್ನು ಹೇಳ್ಬಿಡ್ತೀನಿ. ಏನೇವ್ ದೊಡ್ಡದಾದ ಏರೋಡ್ರಮ್ ಅದು ನಾನು ಮಾಡಿಸ್ತೇನೆ ಅಂತ ಹೇಳ್ಕೊಂತಕ್ಕಂಥದ್ದು. ಇವತ್ತು ಹಾಕಿದ ಬೀಜ ಇವತ್ತೇ ಹುಟ್ಟಲ್ಲ, ಹಾಕಿದ ನಾವು ನೆನ್ಕೊಳ್ಬೇಕು. 2023 ಮತ್ತೊಮ್ಮೆ ಕುಮಾರಸ್ವಾಮಿ, 2023ಕ್ಕೆ ಮತ್ತೊಮ್ಮೆ ಜಾತ್ಯತೀತ ಜನತಾದಳ ವಿಧಾನಸೌಧದಲ್ಲಿ ಗೌರವ ಆಗ್ತಕ್ಕಂಥದ್ದು. ಇವತ್ತು ನಾವು ಯಾವುದು ಸಹ ಎಲ್ಲರೂ ಜವಾಬ್ದಾರಿ ತಗೊಂಡು ಈ ಒಂದು MSC ಚುನಾವಣೆಯಲ್ಲಿ ಎಲೆಕ್ಷನ್ ಚುನಾವಣೆ ಮಾಡಬೇಕು. ನಾನು ಕಳಕಳಿ ಅಂತ ಮಾಡ್ತೀನಿ, ಯಾರೇನು ಹೇಳಿ ಸಮರ್ಥ ಅಭ್ಯರ್ಥಿನ ಹಾಕ್ಬೇಕು. ಸರ್ ನಿಮ್ಮಲ್ಲಿ ನಾನು ದೇವೇಗೌಡ ಸಾಹೇಬ್ ಭಿನ್ನ ಮಾಡ್ಕೊಳ್ತೀನಿ, ನಾನು ತಪ್ಪ ತಿಳ್ಕೊಂಡು ಪರವಾಗಿಲ್ಲ. ಅಧಿಕಾರಶಾಹಿ ಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ. ಅಂತ ಟೈಮ್ನಲ್ಲಿ ಯಾರೇ ಜನಪ್ರತಿನಿಧಿಗಳು ಸಹ ಕೆಲಸ ಮಾಡಬೇಕು ಅಂತ ಆಕಾಂಕ್ಷೆಯಿಂದ ಮಾತಾಡಿದ್ರೆ ಬಿಟ್ಟುಬಿಟ್ರೆ ಕೇವಲ ಮಹಿಳೆಯರನ್ನ ಉದ್ದೇಶ ಇಟ್ಕೊಂಡು ಮತ್ತೊಂದು ಅನ್ನೋದಲ್ಲ. ಆಯಿತು, ಮಹಿಳೆಯರ ಬಗ್ಗೆ ಎಷ್ಟೊಂದು ಕಾಳಜಿ ನಿಮಗೆ, 33% ತರಬೇಕು ಅಂತಂದರೆ ನಿಮ್ಮ ಪಾರ್ಟಿ ಅಲ್ಲಿ ವಿರೋಧ ಮಾಡುತ್ತೆ, ನೀವು ಅವ್ರ ಪರವಾಗಿ ಓಟ್ ಹಾಕ್ತೀರಾ, ಆಗನ್ಸಲ್ವ ನಿಮಗೆ? ಇಲ್ಲಿ ಜಿಲ್ಲಾಧಿಕಾರಿಗಳು ಬೈಯೋದು ಅನ್ನೋದು ಗೊತ್ತಿಲ್ಲ ಶ್ರೇಷ್ಠ ಪಟೇಲ್ರೇ. ಮೊನ್ನೆ ಕಳೆದ ವಾರದಲ್ಲಿ ಕೂತ್ಕೊಂಡು ನೀವು ಇದೇ ಡಿ ಸಿ ಅವರು ವಿರುದ್ಧವಾಗಿ ಇವ್ನು ಟ್ರಾನ್ಸ್ಫರ್ ಮಾಡಿಸ್ಬೇಕಂತ ನೀವು ವಕಾಲತ್ ಮಾಡಿರ್ತಕ್ಕಂಥದ್ದು, ಅರ್ಜಿ ಕೊಟ್ಟಿರ್ತಕ್ಕಂಥದ್ದು ಒಂದು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರಲ್ಲ. ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ಒಂದು ಕಡೆ ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಮಾಡಿಕೊಡೋದು, ಇನ್ನೊಂದು ಕಡೆ ಅವರ ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ. ಪರ ವಿರೋಧ ಅಂತಲ್ಲ, ನಮಗೆ ಜನಸಾಮಾನ್ಯರಿಗೆ ಕೆಲಸ ಆಗಬೇಕಷ್ಟೇ. ಒಳ್ಳೆ ಡಿ ಸಿ ಇದ್ದಾರೆ, ಅವ್ರಿಗೆ ಸಹ ನಮ್ಮ ಗೌರವ ಇದೆ. ಅವರು ರೇವಣ್ಣವರು ಕೆಲಸ ಆಗದಂಥ ಸಂದರ್ಭದಲ್ಲಿ ಮಾತಾಡಿದರೆ ವಿನ ಅದನ್ನು ವೈಯಕ್ತಿಕ ಅಲ್ಲ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ಹೇಳುತ್ತಾ, ಒಳ್ಳೆ ಕೆಲಸ ಮಾಡಿ ಅನುಕೂಲ ಆಗಲಿ. ಈ ತರನಾರು ಸಹ ನಮ್ಮ ಜಿಲ್ಲೆಗೆ ಜನಪ್ರತಿಸ್ತಕ್ಕಂಥ ಒಬ್ಬರು ಮಿನಿಸ್ಟ್ರು ಬರ್ತಾರೆ ನೋಡೋಣ. ಯಾಕೆಂತಂದರೆ ನಮ್ಮ ಸರ್ಕಾರ ಬಿಟ್ಟರೆ ಜಿಲ್ಲಾ ಮಂತ್ರಿಗಳು ಯಾರೂ ಸಹ ಆಗಲೇ ಇಲ್ಲ. ಯಾವುದೇ ಕೆಲಸ ಆಗಿದೆ ಅಂತ ಜಿಲ್ಲೆಯಲ್ಲಿ ರೇವಣ್ಣರಿದ್ದಂಥ ಸಂದರ್ಭ, ಕುಮಾರನಿದ್ದಂಥ ಸಂದರ್ಭ, ದೇವೇಗೌಡರ ಮಾರ್ಗದರ್ಶನ, ದೇವೇಗೌಡರ ಹಿರಿತಂದ ಆಗಿರ್ತಕ್ಕಂಥ ಕೆಲಸ ಇವತ್ತು ಸಹ ದೇವೇಗೌಡರು ವಯಸ್ಸಾದರೂ ಸಹ ರಾಜ್ಯದ ಬಗ್ಗೆ, ನಮ್ಮ ಜಿಲ್ಲೆಯ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಏನಾದ್ರು ಇದ್ದರೆ ಎಲ್ಲರ ಜೊತೆಗೂಡಿ ಅಭಿವೃದ್ಧಿ ಕಾರ್ಯ ಮಾಡಿ ಅಂತ ಈ ಸಂದರ್ಭದಲ್ಲಿ ಒಂದು ಹಿತ ವಚನ ಅಂತಾರ ಅನ್ಕೊಳ್ಳಿ ಅಥವಾ ನನ್ನ ಒಂದು ಮನವಿ ಅಂತಾರ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ ಶ್ರೇಷ್ಠ ಪಟೇಲ್ರಿ.